ಬಂದಿದ್ದಾರೆ. ಎಲ್ಲ ಬನ್ರಪ್ಪೋ ಬನ್ನಿ. ದೇವತೆಗಳಿಂದ ಹೊರಗುಳಿದ ಈ ಕಲ್ಯಾಣ ಮಂಟಪದ ಸೊಗದನ್ನು ಏನೆಂದು ವರ್ಣಿಸಲಿ? ಸಕಲ ಲೋಕಗಳಿಗೂ ಒಡೆಯನಾದ ಪರಮೇಶ್ವರನಿಗೆ ಅಕ್ಕಸತಿಯಲ್ಲವೇ ನನ್ನ ಮಗಳಾದ ಇದಕ್ಕೆ ನಿನ್ನ ಅಭಿಪ್ರಾಯವೇನು ಪ್ರಭುದೇವ? ಅಭಿಪ್ರಾಯ ಅಭಿಪ್ರಾಯ ಅವನೇನು ಸರ್ವೇಶ್ವರನೋ ಅಥವಾ ನಿನ್ನ ಚಾಮಾತನೋ? ಸಕಲ ಗಂಧರ್ವಗಳಿಂದ ಅಧಿಪತಿಯಾಗಿ ಅನೇಕ ಬ್ರಹ್ಮಯೋಗಿಗಳಿಗೆ ಬ್ರಹ್ಮನಾಗಿ ದೇವವೇದಗಳಿಗೆ ದೇವನಾಗಿ ಸಕಲ ಲೋಕಾಂಗಗಳಿಗೆ ಅಧಿಪತಿಯಾಗಿ ಮೆರೆಯುತ್ತಿರುವ ನಿನ್ನ ಪ್ರತಿಷ್ಠವೇ ನನ್ನ ಪ್ರತಿಷ್ಠೆ. ನಿಜ ಪ್ರಭುದೇವ, ನಿಮ್ಮ ಆಶೀರ್ವಾದ ಮಾತುಗಳಿಂದ ನನ್ನ ಜನ್ಮ ಸಾರ್ಥಕವಾಗಿದೆ. ಸಮ್ಮಿಲನದಿಂದ ಲೋಕ ಕಲ್ಯಾಣವಾಯಿತು. ಆದ ಕಾರಣ ದೇವತೆಗಳೆಲ್ಲರೂ ಸೇರಿ ಪರಮೇಶ್ವರನಿಗೆ ಶರವಣ ತೀರದಲ್ಲಿ ಭದ್ರಪೂಜೆಯನ್ನು ಕೊಟ್ಟರು. ದಕ್ಷ ಬ್ರಹ್ಮನು ಭೃಗುವಿನ ಮಾತನ್ನು ಕೇಳಿ ಅಹಂಕಾರದಿಂದ ತಾನೇ ಸರ್ವೇಶ್ವರನು ಮತ್ತು ಹಿರಿಯನು ಸುರಸತ್ರ ಪೂಜೆಗೆ ತಾನೇ ಅಧಿಕಾರಿಯಾಗಬೇಕೆಂದಿದ್ದ ಆತನ ಮನೋಭಿಲಾಷೆಯು ಭಂಗವಾಯಿತು. ನಂತರ
ಸತ್ರಯಾಗ ಸತ್ರಯಾಗ ಎಂದರೇನು? ಜಯವಾನಗಳೆಂದರೇನು? ಕಾಮಕ್ಕೆ ಕಣ್ಣೆರಡು ತೆರೆಯೊಂದು ಸಾಲದು ಎಂದು ಒಂದು ಹೆಣ್ಣನ್ನು ನೋಡಲು ನೂರಾರು ಕಣ್ಣುಗಳು ನಾಲ್ಕು ತೆರೆಯನ್ನು ಎತ್ತಿರುವ ಆ ಬ್ರಹ್ಮನು ತೆರೆಯ ಮರೆಯಲ್ಲಿ ಅಡಗಿರುವ ಕ್ಷೀರ ಸಮುದ್ರದಲ್ಲಿ ಯಾವಾಗಲೂ ಜಡತ್ವದಿಂದ ಮಲಗಿರುವ ಆ ವಿಷ್ಣು ಇವರುಗಳು ಸತ್ರಯಾಗದಲ್ಲಿ ಭಾಗವಹಿಸುವರಂತೆ. ಹೆಂಡತಿಯನ್ನು ಮೆಚ್ಚಿಸಲು ಕೈಲಾಸದಲ್ಲಿ ಆ ಪರಶಿವನು ಯಾವಾಗಲೂ ತಕ್ಕತೈ ಎಂದು ಕುಳಿತಿರುವನು. ಅವನು ಅಸುರ ಪೂಜೆಗೆ ಅಧಿಪತಿಯಂತೆ. ಎಷ್ಟೇ ಆದರೂ ದಕ್ಷ ಬ್ರಹ್ಮನ ಮಾತನಲ್ಲವೇ? ಭೃಗುದೇವ, ಜಾಮಾತ ಯಾರಿಗೆ ಯಾರು ಜಾಮಾತ? ಅವನೇಕೆ ಆ ಪರಶಿವನೇಕೆ ದೇವಾನು ದೇವತೆಗಳೆಲ್ಲರೂ ನನಗೆ ಸೇರಿ ನಮಸ್ಕರಿಸುವಾಗ ಸುಮ್ಮನೆ ಕುಳಿತಿದ್ದನು? ದಕ್ಷ ಬ್ರಹ್ಮ ಅವರದು ಅಳಿಯ ಮಾವಂದಿರ ಮೌನಭಾವ. ಭಕ್ತ ಅಧೀನದಿಂದಲೋ ಸರ್ವೇಶ್ವರನೆಂದು ಪರಶಿವನಿಗೆ ನಿನ್ನ ಮಗಳಾದ ಸತಿಯನ್ನು ಕೊಟ್ಟು ಮದುವೆ ಮಾಡಿದ ವೈಭವವನ್ನು ಮರೆತಿಯಾ? ಆಹಾ, ಅದು ಗತಿಸಿ ಹೋದ ವೈಭವ. ನಾನು ಕೊಟ್ಟೆ ನನ್ನ ಮಗಳಾದಂತಹ ಸತೀದೇವಿಯನ್ನು ಒಬ್ಬ ಸ್ಮಶಾನವಾಸಿಗೆ. ದಕ್ಷ ಬ್ರಹ್ಮ ಆ ಸದಾಶಿವನು ಶೃಂಗಾರಮಾನನಲ್ಲವೇ? ಏನು ಶೃಂಗಾರ ಮಾನವನು? ಯಾರು ಶೃಂಗಾರ ಮಾನವನು? ಸದಾ ಕಾಲವು ಭಸ್ಮವನ್ನು ಬಳಿದುಕೊಂಡು ರುದ್ರಾಕ್ಷಿಗಳನ್ನು ತೊಟ್ಟುಕೊಂಡು ಕೊರಳಿಗೆ ಸರ್ಪವನ್ನು ಸುತ್ತುಕೊಂಡಿರುವ ಆ ಪರಶಿವನು ಶೃಂಗಾರ ಮಾನವನು? ಶಾಂತನಾಗು ದಕ್ಷ ಬ್ರಹ್ಮ, ಶಾಂತನಾಗು. ಸತ್ರಯಾಗದಲ್ಲಿ ನಿನಗಾರಿತು ಭಂಜನ. ಇಂದು ದಕ್ಷ ಯಜ್ಞದಲ್ಲಿ ಆ ಪರಶಿವನಿಗಾಗುವುದು ಪ್ರಭಂಜನ. ದಕ್ಷ ಯಜ್ಞ ಈ ದಕ್ಷ ಯಜ್ಞವನ್ನು ಮಾಡುವವರು ಯಾರು ಗುರುದೇವ? ಭಯಂಕರನಾದ ಈ ಭೃಗು. ಏನು ಭೃಗು? ನಿನ್ನಿಂದ ಈ ಕಾರ್ಯವು ಸಾಧ್ಯವೇ? ನನ್ನಿಂದ ಸಾಧ್ಯವಾದ ಕಾರ್ಯವೊಂದಿಲ್ಲ. ಒಂದೆರಡು ದಿವಸದಲ್ಲಿ ಕಾರಣ ಮಹಾಯಜ್ಞವನ್ನು ಮೂಡಿಸುವೆನು. ವಜ್ರ ಮುತ್ತು ವೈಢೂರ್ಯಗಳಿಂದ ಅಲಂಕರಿಸಿ ಯೋಜನಾ ಕಾರ್ಯಗಳಿಂದ ಅಲಂಕರಿಸಿದ ಆ ಶಾಲಮುಂಡ ಘಟ್ಟವ ತಂದು ನಿನಗೆ ತೋರುವೆನು. ಆ ಯಾಗ ಮಂಟಪದಲ್ಲಿ ಇದೇ ಈ ಭೃಗುವಿನಿಗೆ ಕೊಡುವ ಸ್ವಭಾವ. ಅಭಯ ಪ್ರದಾನ ನಡೆ ಭೃಗುದೇವ. ಪುಣ್ಯ ಪುರುಷರ ನಡುವೆ ಅನೇಕ ದುರಂತಗಳು ನಡೆದವು. ಆ ದುರಂತ ಘಟನೆಯನ್ನು ನನ್ನ ಮನಸ್ಸು ಕಾಯುತ್ತಿದೆ. ನನಗೆ ಹೇಳಿದೆಯಾ ಆ ತಾಯಿ, ಅವರೇ ನಿಮ್ಮ ಹಿರಿಯ ಸಹೋದರಿಯರು. ತಂದೆಯಾದ ದಕ್ಷರಾಜರು ನಡೆಸುತ್ತಿರುವ ಮಹೋತ್ಸವಕ್ಕೆ ಹೋಗುತ್ತಿರುವರು. ದಕ್ಷ ಬ್ರಹ್ಮ ಅಹಂಕಾರದಿಂದ ತಾನೇ ಸರ್ವೇಶ್ವರನೆಂದು ತಿಳಿದು ಸತ್ರಯಾಗದಲ್ಲಿ ಅಧಿಕಾರಿಯಾಗಬೇಕೆಂದಿದ್ದ. ಆತನ ಗರ್ವ ಭಂಗವಾಯಿತು.
ತಿಳಿ ಹೇಳಲು ಹೋಗಬಾರದೆ? ಸತಿ ನಿನ್ನ ಮಾತು ಹಿತಕರವಾಗಿ ಅವನಿಗೆ ಕೇಳುವುದಿಲ್ಲ. ನೀನು ಅಲ್ಲಿಗೆ ಹೋದರೆ ಮಾಡಿ ತಪ್ಪದು ತಪ್ಪದು ತಪ್ಪದು. ಸ್ವಾಮಿ, ನಾನು ಹೋಗಿ ಬರುವೆ ಸ್ವಾಮಿ, ಅನುಮತಿಯನ್ನು ನೀಡಿ. ಕೈಲಾಸಪತಿ, ಕೈಸನ್ನಿ. ಆಗಲಿ, ಇದೇ ನಿನ್ನ ಆಶೀರ್ವಾದ. ನಾನಿನ್ನು ಹೋಗಿ ಬರುವೆ. ಅಪ್ಪ, ಸತಿ ಶಾಂತನಾಗು. ಶಾಂತಿ ಇಲ್ಲ. ಅಕ್ಷದೇವನು ನನ್ನ ಪಾಲಿನ ದೈವ. ದಕ್ಷ ದೇವನು ನಿನ್ನ ಪಾಲಿನ ಮೃತ್ಯು. ಮೃತ್ಯುಂಜಯನಲ್ಲಿ ವೈರ ಬೇಡ. ಯಜ್ಞ ವಿಜಯನಲ್ಲಿ ಆಟ ಬೇಡ. ನನ್ನ ಪತಿಯನ್ನು ನಿಶ್ಚಿಸುವ ದೋಷ ನೀನು. ತಂದೆ, ನನ್ನ ಪತ್ನಿಯನ್ನು ದೂಷಿಸುವೆಯಾ? ನಿನ್ನ ಪಾಲಿನ ಮೃತ್ಯು ನಾನು. ಮಹಾದೇವನನ್ನೇ ಮರೆತೆಯಾ ಘಾತಕ? ಅವನ ತಂದೆಯನ್ನು ಮರೆತೆಯಾ ಘಾತಕಿ? ಛೀ, ನೀನು ನನ್ನ ತಂದೆಯಲ್ಲ. ಏನು ಹೇಳಿದೆ? ನೀನು ನನ್ನ ತಂದೆಯಲ್ಲ, ತಂದೆಯಲ್ಲ, ತಂದೆಯಲ್ಲ. ನಾನೇ ನನ್ನ ಮಗಳೇ ಅಲ್ಲ. ಸ್ತಬ್ಧನಾಗು. ಸ್ಥಿರರಾಗು. ನೀನು ನಡೆಸುತ್ತಿರುವ ಯಜ್ಞಕ್ಕೆ ಋಷಿಗಳು ಕುಡಿದಿರಬಹುದು, ವಿಷ್ಣುವು ಪ್ರಸನ್ನರಾಗಿರಬಹುದು, ಇಲ್ಲಿ ದೇವತೆಗಳೆಲ್ಲರೂ ನೆಲೆಸಿರಬಹುದು. ಆದರೆ ಆ ಯಜ್ಞಕ್ಕೆ ನನ್ನ ಪತಿ ಭೂದೇಶ್ವರನಲ್ಲವೇ ಚೈತನ್ಯ ಸ್ವರೂಪ? ಚೈತನ್ಯ ಸ್ವರೂಪ. ಈ ಯಜ್ಞಕ್ಕೆ ನಾನು ಚೈತನ್ಯ ಸ್ವರೂಪ. ಅಲ್ಲಿ ಕುಳಿತಿರುವ ಭೃಗುದೇವನೇ ಈ ಯಜ್ಞಕ್ಕೆ ಅಧ್ಯಕ್ಷ. ತಿಳಿಯುತ್ತೆ? ಭಿಕ್ಷುಕನ ಕೈ ಹಿಡಿದ ಭಿಕ್ಷುಕಿ. ಏನೆಂದೆ? ಭಿಕ್ಷುಕನ ಕೈ ಹಿಡಿದ ಭಿಕ್ಷುಕಿ ಎಂದೆ. ದಕ್ಷ, ದಕ್ಷ. ಯಾವ ನಾಮವು ಶಿವ ಎಂಬ ಎರಡಕ್ಷರದಿಂದ ಆರಂಭವಾಗುವುದೋ, ರವರವಾದ ನರಕಗಳಿಂದ ನಿವಾರಣೆಗೊಳ್ಳುವುದೋ, ಅಂತಹ ಶಿವನಾಮವೇ ವಿಷವಾದ ಮೇಲೆ ನಿನಗೆಲ್ಲಿಂದ ಮತ್ತು ಸುಖ ಶಾಂತಿ? ಸುಖ ಶಾಂತಿ. ನನ್ನನ್ನು ಕ್ಷಮಿಸು ಮಹಾದೇವ.